ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಿಲ್ಲಿಸಿದ್ದೆ ನಾನು ಅಂತೇಳಿ ಕೊಚ್ಚಿಕೊಳ್ಳುವಂತಹ ಡೊನಾಲ್ಡ್ ಟ್ರಂಪ್. ಅಷ್ಟೇ ಅಲ್ಲದೆ 7ಕ್ಕೂ ಹೆಚ್ಚು ಯುದ್ಧಗಳನ್ನು ನಿಲ್ಲಿಸಿದ್ದೀನಿ, ಲಕ್ಷಾಂತರ ಜನರ ಜೀವ ಉಳಿಸಿದ್ದೀನಿ ಹೇಳುವಂತಹ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ವೆನೆಜುವೆಲಾ ದೇಶದ ಮೇಲೆ ಬಾಂಬ್ ಹಾಕಿಸಿದ್ದಾರೆ. ಅಲ್ಲಿನ ಅಧ್ಯಕ್ಷ ಹಾಗೂ ಅವರ ಪತ್ನಿಯನ್ನು ಕೂಡ ಬಂಧನದಲ್ಲಿಟ್ಟಿದ್ದಾರೆ. ಇಷ್ಟಕ್ಕೂ ಅಮೆರಿಕ ಇಂಥದ್ದೊಂದು ದಾಳಿಯನ್ನು ಮಾಡಿದ್ಯಾಕೆ, ಅದಕ್ಕೆ ಕಾರಣ ಏನು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಾಯ್ಬಿಟ್ರೆ ಸಾಕು, ವಿಶ್ವದಲ್ಲಿ 7ಕ್ಕೂ ಹೆಚ್ಚು ಯುದ್ಧಗಳನ್ನು ನಿಲ್ಲಿಸಿದ್ದೀನಿ. ಭಾರತ ಪಾಕಿಸ್ತಾನ ನಡುವೆ ಅಣುಬಾಂಬ್ ದಾಳಿ ಆಗೋಗ್ತಿತ್ತು, ಅದನ್ನ ನಿಲ್ಲಿಸಿದ್ದು ನಾನೇ. ನಾನು ಶಾಂತಿ ಪ್ರಿಯ, ನನಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಡಬೇಕು ಅಂತ ಬೊಬ್ಬೆ ಹಾಕ್ತಾರೆ. ಆದರೆ ಇದೇ ಡೊನಾಲ್ಡ್ ಟ್ರಂಪ್ ವೆನೆಜುವೆಲಾ ದೇಶದ ಮೇಲೆ ಯುದ್ಧ ಸಾರಿದ್ದಾರೆ. ನಿನ್ನೆ ಮಧ್ಯರಾತ್ರಿ 2 ಗಂಟೆಗೆ ವೆನೆಜುವೆಲಾ ರಾಜಧಾನಿ ಕ್ಯಾರಕಾಸ್ನ 10ಕ್ಕೂ ಹೆಚ್ಚು ನಗರಗಳ ಮೇಲೆ ದೊಡ್ಡ ದೊಡ್ಡ ಬಾಂಬ್ಗಳನ್ನು ಅಮೆರಿಕ ಸೇನೆ ಹಾಕಿದೆ. ಅಮೆರಿಕದ ಯುದ್ಧ ವಿಮಾನಗಳ ಮೂಲಕ ಈ ವೈಮಾನಿಕ ದಾಳಿ ನಡೆಸಿದೆ. ವೆನೆಜುವೆಲಾ ಅಧ್ಯಕ್ಷ, ಆತನ ಪತ್ನಿ ಬಂಧಿಸಿದ ಅಮೆರಿಕ. ವೆನೆಜುವೆಲಾ ಮೇಲೆ ದಾಳಿ ನಡೆಸಿದ್ದಷ್ಟೇ ಅಲ್ಲ, ತನ್ನ ಸೇನೆಯನ್ನ ಕಳಿಸಿ ಅಧ್ಯಕ್ಷ ನಿಕೋಲಸ್ ಮಡುರೋ ಮತ್ತು ಅವರ ಪತ್ನಿ ಸಿಲಿಯಾ ಫ್ಲೋರ್ಸ್ ಅವರನ್ನ ಬಂಧನ ಮಾಡಿಸಿದ್ದಾರೆ ಟ್ರಂಪ್. ನಿಕೋಲಸ್ ಮಡುರೋ ಮತ್ತು ಸಿಲಿಯಾ ಫ್ಲೋರ್ಸ್ ಇಬ್ಬರನ್ನೂ ಸೆರೆ ಹಿಡಿದು ಅವರ ದೇಶದಿಂದ ಹೊರಹಾಕಿದ್ದಾರೆ. ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಈ ವಿಷಯವನ್ನ ಖಚಿತಪಡಿಸಿದರು. ಜಗತ್ತಿನ ಶಾಂತಿ ಬಯಸೋ ಅಮೆರಿಕ ನೊಬೆಲ್ ಶಾಂತಿ ಪುರಸ್ಕಾರ ಕೇಳುತ್ತಿರೋ ಡೊನಾಲ್ಡ್ ಟ್ರಂಪ್ ವೆನೆಜುವೆಲಾ ಮೇಲೆ ದಾಳಿ ನಡೆಸಿದ್ದು ಸಾಕಷ್ಟು ಸಾವು ನೋವುಗಳಾಗಿವೆ. ಅಮೆರಿಕ ದಾಳಿ ಮಾಡಲು ಮುಖ್ಯ ಕಾರಣ ಡ್ರಗ್ಸ್ ಜಾಲ ಮತ್ತು ಟೆರರಿಸಂ. ಅಮೆರಿಕ ಏನಾದರೂ ಹೇಳಲಿ, ಆದರೆ ವೆನೆಜುವೆಲಾದಲ್ಲಿ ಆಡಳಿತ ಬದಲಾವಣೆ ಮಾಡಲು ಟ್ರಂಪ್ ಈ ದಾಳಿ ಮಾಡಿಸಿದ್ದಾರೆ ಅನ್ನೋದು ಬಹು ಚರ್ಚಿತ ವಿಷಯ. 2013ರಿಂದ ಮಡುರೋ ವೆನೆಜುವೆಲಾದ ಅಧ್ಯಕ್ಷರಾಗಿದ್ದಾರೆ. 2024ರ ಚುನಾವಣೆಯಲ್ಲೂ ಮಡುರೋ ಗೆದ್ದಿದ್ರು. ಆದರೆ ಅಕ್ರಮ ಚುನಾವಣೆ ನಡೆಸಿ ಗೆದ್ದಿದ್ದು ಅಂತ ಅಮೆರಿಕ ವಾದ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ವೆನೆಜುವೆಲಾ ಜೈಲುಗಳಲ್ಲಿದ್ದ ಕೈದಿಗಳನ್ನು ಅಕ್ರಮವಾಗಿ ರಿಲೀಸ್ ಮಾಡಿದ್ರು. ಅವರಿಗೆ ತರಬೇತಿ ಕೊಟ್ಟು ಅಮೆರಿಕಾಗೆ ಕಳ್ಳಮಾರ್ಗದಲ್ಲಿ ಕಳಿಸ್ತಾ ಇದ್ರು. ಅದೇ ವೆನೆಜುವೆಲಾ ಕ್ರಿಮಿನಲ್ಗಳಿಂದ ಅಮೆರಿಕದಲ್ಲಿ ದಾಳಿಗಳಾಗ್ತಾ ಇತ್ತು. ಇದು ಅಮೆರಿಕದ ರಾಷ್ಟ್ರೀಯ ಭದ್ರತೆಗೆ ಅಪಾಯವಾಗಿತ್ತು. ಹಾಗಾಗಿ ದಾಳಿ ಮಾಡಿದ್ದೀವಿ ಅಂತ ಅಮೆರಿಕ ಹೇಳಿಕೊಂಡಿದೆ. ಅಂದಹಾಗೆ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮತ್ತು ಆತನ ಪತ್ನಿಯನ್ನ ಬಂಧಿಸಿ ದೇಶದಿಂದ ಹೊರಗೆ ಹಾಕಿದೆ. ಈಗ ವೆನೆಜುವೆಲಾದ ವಿರೋಧ ಪಕ್ಷದ ನಾಯಕಿ, ಈ ವರ್ಷದ ನೊಬೆಲ್ ಶಾಂತಿ ಪುರಸ್ಕಾರ ಪಡ್ಕೊಂಡಿರೋ ಮಾರಿಯಾ ಮಚಾಡೋರನ್ನ ಅಮೆರಿಕ ಅಧಿಕಾರದಲ್ಲಿ ಕೂರಿಸಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಅಂದಹಾಗೆ ನೊಬೆಲ್ ಪುರಸ್ಕಾರ ಸಿಕ್ಕಾಗ ಇದೇ ವೆನೆಜುವೆಲಾ ವಿಪಕ್ಷ ನಾಯಕಿ ಮಾರಿಯಾ ಮಚಾಡೋ ಡೊನಾಲ್ಡ್ ಟ್ರಂಪ್ಗೂ ಪ್ರಶಸ್ತಿಯನ್ನ ಅರ್ಪಣೆ ಮಾಡಿದ್ರು. ಈಗ ಮಾರಿಯಾಗೆ ಪಟ್ಟ ಕಟ್ಟಿ ವೆನೆಜುವೆಲಾದ ತೈಲ ನಿಕ್ಷೇಪಗಳ ಮೇಲೂ ಹಿಡಿತ ಸಾಧಿಸಲು ಅಮೆರಿಕ ಸಿದ್ಧತೆ ಮಾಡಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.